ನಮಸ್ಕಾರ ಗೆಳೆಯರೇ, ಪಾಂಚಜನ್ಯ ಕರಿಯರ್ ಅಕಾಡೆಮಿಗೆ ಸ್ವಾಗತ. ಪದ್ಮ ಅವಾರ್ಡ್ಸ್ ಪದ್ಮ ಪ್ರಶಸ್ತಿಗಳನ್ನ ಈ 2018ನೇ ಸಾಲಿನಲ್ಲಿ ನೀಡಿದ ಕಂಪ್ಲೀಟ್ ಲಿಸ್ಟ್ ಈ ವಿಡಿಯೋದಲ್ಲಿ ನಿಮಗಾಗಿ. 2018ನೇ ಸಾಲಿನ ಪದ್ಮ ಪ್ರಶಸ್ತಿ ವಿಜೇತರ ಪೂರ್ಣಪಟ್ಟಿ. ಈ ಪ್ರಶಸ್ತಿಗಳನ್ನ ಜನವರಿ 2, 1954ರಿಂದ ಸ್ಥಾಪಿಸಲಾಯಿತು. ಜನಾಂಗ, ಉದ್ಯೋಗ, ಸ್ಥಾನ ಅಥವಾ ಲಿಂಗ ತಾರತಮ್ಯವಿಲ್ಲದೆ ಉನ್ನತ ಶ್ರೇಣಿಯ ವಿಶೇಷ ಸೇವೆಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಪದ್ಮಭೂಷಣ ಕ್ರಮವಾಗಿ ದೇಶದ ಎರಡನೇ ಮತ್ತು ಮೂರನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾಗಿವೆ. ಭಾರತದ ಪ್ರಧಾನಿ ಪ್ರತಿ ವರ್ಷ ಈ ಪದ್ಮ ಪ್ರಶಸ್ತಿಗಳ ಸಮಿತಿಯನ್ನ ರಚಿಸುತ್ತಾರೆ. ಮೇ 1ರಿಂದ ಸೆಪ್ಟೆಂಬರ್ 15ರ ನಡುವೆ ಈ ಪ್ರಶಸ್ತಿಗೆ ಶಿಫಾರಸುಗಳನ್ನು ಸಲ್ಲಿಸಲಾಗುತ್ತದೆ. ಮೇ 1ರಿಂದ ಸೆಪ್ಟೆಂಬರ್ 15ರ ನಡುವೆ ಈ ಪ್ರಶಸ್ತಿಗೆ ಶಿಫಾರಸುಗಳನ್ನು ಸಲ್ಲಿಸಲಾಗುತ್ತದೆ. ದೇಶದ ಎಲ್ಲಾ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳಿಂದ ಈ ಪ್ರಶಸ್ತಿಗಳಿಗೆ ಶಿಫಾರಸುಗಳನ್ನು ಈ ಸಮಿತಿ ಸ್ವೀಕರಿಸುತ್ತದೆ. ಜುಲೈ 1977ರಿಂದ ಜನವರಿ 1980ರವರೆಗೆ ಜನವರಿ 1980ರವರೆಗೆ ಮತ್ತು ಆಗಸ್ಟ್ 1992ರಿಂದ ಡಿಸೆಂಬರ್ 1995ರವರೆಗೆ 2 ಬಾರಿ ಈ ಪ್ರಶಸ್ತಿಗಳನ್ನು ರದ್ದುಪಡಿಸಲಾಗಿತ್ತು. ಈ ಪ್ರಶಸ್ತಿಯನ್ನ ಯಾವಾಗ ರದ್ದುಪಡಿಸಲಾಗಿತ್ತು? 1977ರಿಂದ 80, 92ರಿಂದ 95 ಅಂದ್ರೆ 2 ಬಾರಿ ರದ್ದುಪಡಿಸಲಾಗಿತ್ತು. 2018ನೇ ಸಾಲಿನಲ್ಲಿ 3 ಜನರಿಗೆ ಪದ್ಮವಿಭೂಷಣ, 9 ಜನರಿಗೆ ಪದ್ಮಭೂಷಣ, 73 ಜನ ಸಾಧಕರಿಗೆ ಪದ್ಮಶ್ರೀ ಗೌರವ ನೀಡಲಾಗಿದೆ. ಈ 3 ಪದ್ಮವಿಭೂಷಣ ಪ್ರಶಸ್ತಿ ಪಡೆದಂತಹ ಮಹನೀಯರು ಇಳೆಯರಾಜ, ಗುಲಾಂ ಮುಸ್ತಫಾ ಖಾನ್ ಮತ್ತು ಪಿ ಪರಮೇಶ್ವರನ್. ಇಳೆಯರಾಜ, ಗುಲಾಂ ಮುಸ್ತಫಾ ಖಾನ್, ಪಿ ಪರಮೇಶ್ವರನ್. ಪದ್ಮಭೂಷಣ ಪ್ರಶಸ್ತಿ ಪಡೆದ 9 ಮಹನೀಯರು: ಪಂಕಜ್ ಅಡ್ವಾಣಿ, ಫಿಲಿಪ್ ಸ್ಮಾರ್ ಕ್ರೆಸಸ್ಟೋಮ್, ಮಹೇಂದ್ರ ಸಿಂಗ್ ಧೋನಿ, ಅಲೆಕ್ಸಾಂಡರ್ ಕಡಕಿನ್, ಇವರು ಮರಣೋತ್ತರ ಮತ್ತು ವಿದೇಶಿಯರು. ಆರ್ ನಾಗಸ್ವಾಮಿ, ವೇದ ಪ್ರಕಾಶ್ ನಂದ, ಭಾರತದ ಸಾಗರೋತ್ತರ ನಾಗರಿಕರು. ಲಕ್ಷ್ಮಣ್ ಪಾಯ್, ಅರವಿಂದ್ ಫರ್ಕ್, ಶಾರದಾ ಸಿನ್ಹಾ. ಈ ಪ್ರಶಸ್ತಿಗಳಲ್ಲಿ ಕರ್ನಾಟಕದ ಪಾಲು ಏನು? ರಾಜ್ಯದ ಬಿಲಿಯರ್ಡ್ಸ್ ಆಟಗಾರ ಪಂಕಜ್ ಅಡ್ವಾಣಿ ಅವರಿಗೆ ಪದ್ಮವಿಭೂಷಣ, ಮತ್ತೆ ಸಿದ್ದೇಶ್ವರ ಸ್ವಾಮೀಜಿ, ಸೂಲಗಿತ್ತಿ ನರಸಮ್ಮ, ಇಬ್ರಾಹಿಂ ಸುತಾರ್, ಸೀತವ್ವ ಜೋಳತ್ತಿ, ದೊಡ್ಡರಂಗೇಗೌಡರು, ಮತ್ತೆ ಆರ್ ಸತ್ಯನಾರಾಯಣ, ರುದ್ರಪಟ್ಟಣಂ ತ್ಯಾಗರಾಜನ್ ಮತ್ತೆ ತಾರಾನಾಥನ್ ಅವರು ಈ ಪ್ರಸಕ್ತ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾಗಿರುವಂತಹ ಕನ್ನಡಿಗರು. ರಾಜ್ಯದ ಬಿಲಿಯರ್ಡ್ಸ್ ಆಟಗಾರರಾದಂತಹ ಶ್ರೀ ಪಂಕಜ್ ಅಡ್ವಾಣಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿ, ತುಮಕೂರು ಜಿಲ್ಲೆಯ ಪಾವಗಡದ ಸೂಲಗಿತ್ತಿ ನರಸಮ್ಮ, ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಜನಪದ ಕಲಾವಿದರಾದಂತಹ ಶ್ರೀಮಾನ್ ಇಬ್ರಾಹಿಂ ಸುತಾರ್, ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂತಹ ಬೆಳಗಾವಿ ಜಿಲ್ಲೆಯ ಸೀತವ್ವ ಜೋಳತ್ತಿ, ಕವಿ ದೊಡ್ಡರಂಗೇಗೌಡರು, ಸಂಗೀತ ಕಲಾವಿದರಾದಂತಹ ಆರ್ ಸತ್ಯನಾರಾಯಣ, ರುದ್ರಪಟ್ಟಣಂ ತ್ಯಾಗರಾಜನ್ ಮತ್ತು ತಾರಾನಾಥನ್ ಅವರು ಈ ಪ್ರಸಕ್ತ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾದಂತಹ ಕನ್ನಡಿಗರು. ಪ್ರಶಸ್ತಿ ಮತ್ತೆ ಅವರ ಹೆಸರು, ಅವರ ಕ್ಷೇತ್ರ. ಪಂಕಜ್ ಅಡ್ವಾಣಿ ಅವರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಪದ್ಮಭೂಷಣ, ಸೂಲಗಿತ್ತಿ ನರಸಮ್ಮ ಸಮಾಜ ಸೇವೆ ಪದ್ಮಶ್ರೀ ಪ್ರಶಸ್ತಿ, ದೊಡ್ಡರಂಗೇಗೌಡರಿಗೆ ಕಲೆ ಮತ್ತು ಸಾಹಿತ್ಯ ಪದ್ಮಶ್ರೀ ಪ್ರಶಸ್ತಿ, ಸೀತವ್ವ ಜೋಳತ್ತಿ ಅವರಿಗೆ ಸಮಾಜ ಸೇವೆ ಪದ್ಮಶ್ರೀ ಪ್ರಶಸ್ತಿ, ಇಬ್ರಾಹಿಂ ಸುತಾರ್ ಪದ್ಮಶ್ರೀ ಪ್ರಶಸ್ತಿ ಕಲೆ ಮತ್ತು ಸಂಗೀತ ಜನಪದ, ಇವರೊಬ್ಬರು ಇಬ್ರಾಹಿಂ ಸುತಾರ್ ಅವರು ಜನಪದ ಕಲಾವಿದರು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪದ್ಮಶ್ರೀ ಪ್ರಶಸ್ತಿ ಆಧ್ಯಾತ್ಮ ಕ್ಷೇತ್ರ. ಆರ್ ಸತ್ಯನಾರಾಯಣ ಪದ್ಮಶ್ರೀ ಪ್ರಶಸ್ತಿ ಕಲೆ ಮತ್ತು ಸಂಗೀತ ಕ್ಷೇತ್ರ. ರುದ್ರಪಟ್ಟಣಂ ನಾರಾಯಣ ಸ್ವಾಮಿನಾಥನ್ ಪದ್ಮಶ್ರೀ ಪ್ರಶಸ್ತಿ ಕಲೆ ಮತ್ತು ಸಂಗೀತ. ಇಬ್ರಾಹಿಂ ಸುತಾರ್ ಕುರಿತು. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಇಬ್ರಾಹಿಂ ಸುತಾರ್ ಅವರು 1940ರ ಮೇ 10ರಂದು ಮಹಾಲಿಂಗಪುರದ ಒಂದು ಬಡ ಕುಟುಂಬದಲ್ಲಿ ಜನಿಸಿದವರಾಗಿದ್ದರು. 1970ರಲ್ಲಿ ಭಾವೈಕ್ಯ ಜನಪದ ಸಂಗೀತ ಮೇಳ ಸ್ಥಾಪಿಸಿದರು. ಇಬ್ರಾಹಿಂ ಸುತಾರ್ ಅವರು 1970ರಲ್ಲಿ ಭಾವೈಕ್ಯ ಜನಪದ ಸಂಗೀತ ಮೇಳ ಸ್ಥಾಪಿಸಿದರು. 44 ವರ್ಷಗಳಿಂದ ಸಾಹಿತ್ಯ ವಾಚನ, ಪ್ರವಚನ, ಭಜನೆ ಮತ್ತು ಸಮಾಜ ಸೇವೆಯ ಮೂಲಕ ಹಿಂದೂ ಮುಸ್ಲಿಮರಲ್ಲಿ ಭಾವೈಕ್ಯ ಸಾರಿದ್ದಾರೆ. ಇಬ್ರಾಹಿಂ ಸುತಾರ್ ಅವರ ಪ್ರವಚನಗಳು ನಾಡಿನಾದ್ಯಂತ ಪ್ರಸಿದ್ಧವಾಗಿವೆ. ಸೂಲಗಿತ್ತಿ ನರಸಮ್ಮ
ನರಸಮ್ಮ ಅವರು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷ್ಣಾಪುರದ ಗ್ರಾಮದ ನಿವಾಸಿಯಾಗಿದ್ದಾರೆ. ಇವರು ಸುಮಾರು 1,500 ಅಂದ್ರೆ 1,500ಕ್ಕೂ ಹೆಚ್ಚು ಹೆರಿಗೆಗಳನ್ನ ಮಾಡಿಸಿದ್ದಾರೆ. ಇವರಿಗೆ ವಯೋಶ್ರೇಷ್ಠ ಸಮ್ಮಾನ ಪ್ರಶಸ್ತಿ, ರಾಷ್ಟ್ರಪತಿ ಪ್ರಶಸ್ತಿ, ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮುರುಘಾಶ್ರೀ ಪ್ರಶಸ್ತಿ, ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಸೂಲಗಿತ್ತಿ ನರಸಮ್ಮರವರು ಭಾಜನರಾಗಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿ ಕುರಿತು ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಪದ್ಮಶ್ರೀ ಪ್ರಶಸ್ತಿಗೆ ಈ ಸಾಲಿನಲ್ಲಿ ನೀಡಲಾಗಿದೆ. ಸಿದ್ದೇಶ್ವರ ಸ್ವಾಮೀಜಿಯವರು ಈ ಪ್ರಶಸ್ತಿಯನ್ನು ಹಿಂದಿರುಗಿಸುವಂತಹ ನಿರ್ಧಾರವನ್ನ ಇವಾಗ ಪ್ರಕಟಿಸಿದ್ದಾರೆ. ಅದು ಮುಂದೆ ಏನಾಗುತ್ತೆ ನೋಡೋಣ. ಈ ಸದ್ಯಕ್ಕಂತೂ ಪದ್ಮಶ್ರೀ ಪ್ರಶಸ್ತಿ ಆಧ್ಯಾತ್ಮ ರಂಗ ಕರ್ನಾಟಕದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗೆ ನೀಡಲಾಗಿದೆ. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಪಾಂಚಜನ್ಯ ಕರಿಯರ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಟೆಲಿಗ್ರಾಮ್ ಚಾನಲ್ ಪಾಂಚಜನ್ಯ ಕರಿಯರ್ ಅಕಾಡೆಮಿಗೆ ಸೇರಿಕೊಳ್ಳಿ. ಥ್ಯಾಂಕ್ ಯು.